ಸರ್ಕಾರದ ವಿರುದ್ಧ ಮತ್ತೆ ಹೋರಾಟಕ್ಕೆ ಬಿವೈವಿ ಸಜ್ಜಾಗಿದ್ದಾರೆ. ಸರ್ಕಾರವನ್ನ ಅಗ್ರೆಸಿವ್ ಆಗಿ ಎದುರಿಸೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ದರ ಏರಿಕೆಯನ್ನ ಅಸ್ತ್ರ ಮಾಡಿಕೊಂಡು ಬಿಜೆಪಿ ಅಧ್ಯಕ್ಷ ಸರ್ಕಾರದ ವಿರುದ್ಧ ಹೋರಾಟ ಆರಂಭಿಸೋದಕ್ಕೆ ಸಜ್ಜಾಗ್ತಿದ್ದಾರೆ. ಏಪ್ರಿಲ್ 2ರಿಂದ ಸರ್ಕಾರದ ವಿರುದ್ಧ ಸರಣಿ ಪ್ರತಿಭಟನೆಗೆ ಬಿಜೆಪಿ ಮುಂದಾಗ್ತಾ ಇದೆ. ವಿಧಾನಸೌಧದಲ್ಲಿ ವಿಜಯೇಂದ್ರ ನೇತೃತ್ವದಲ್ಲಿ ಪ್ರೊಟೆಸ್ಟ್ಗೆ ಬಿಜೆಪಿ ಸಜ್ಜಾಗ್ತಾ ಇದೆ. ಏಪ್ರಿಲ್ 4 ಮತ್ತು 5ರಂದು ಜಿಲ್ಲೆ ಹಾಗೆ ತಾಲೂಕು ಮಟ್ಟದಲ್ಲೂ ಕೂಡ ಧರಣಿ ನಡೆಸೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿಕೊಂಡಿದೆ. ಡೀಟೇಲ್ಸ್ ಕೊಡ್ತಾರೆ ಗಣಪತಿ, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗಣಪತಿ, ಈಗ ಬಿಜೆಪಿಯಲ್ಲಿನ ಒಂದಷ್ಟು ಬೆಳವಣಿಗೆಗಳಾಯ್ತು. ಅಗೈನ್ ಸರ್ಕಾರದ ವಿರುದ್ಧ ಮತ್ತೆ ಅಗ್ರೆಸಿವ್ ಮೋಡಿಗೆ ಬಂದಿದ್ದಾರಾ ಬಿಜೆಪಿ ರಾಜ್ಯಾಧ್ಯಕ್ಷ? ಖಂಡಿತ ವಿಜಯ್, ಯಾಕಂತಂದ್ರೆ ವಿಜೇಂದ್ರ ಅವರು ಅಗ್ರೆಸಿವ್ ಆಗಲೇಬೇಕಾದಂಥ ಅನಿವಾರ್ಯತೆ ಈಗ ಹೈಕಮಾಂಡ್ ನಾಯಕರು ಕೊಟ್ಟಿರುವಂಥ ಒಂದಷ್ಟು ಸಲಹೆ ಸೂಚನೆ ನೋಡಿ. ಇತ್ತೀಚಿನ ರಾಜ್ಯ ಬಿಜೆಪಿಯಲ್ಲಿ ಒಂದಷ್ಟು ಬೆಳವಣಿಗೆಗಳು ಗಮನಿಸಿದಾಗ ನೇರವಾಗಿ ರಾಜ್ಯ ಬಿಜೆಪಿಯ ಬಣರಾಜಕೀಯ ಎಲ್ಲೋ ಒಂದು ಕಡೆ ಹೈಕಮಾಂಡ್ ನಾಯಕರಿಗೂ ಕೂಡ ಟೆನ್ಷನ್ ಆಗಿತ್ತು, ಜೊತೆಗೆ ವಿಜೇಂದ್ರ ಅವರು ಕೂಡ ಟೆನ್ಷನ್ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ವಿಜೇಂದ್ರ ಅವರು ನೇರವಾಗಿ ಹೈಕಮಾಂಡ್ ನಾಯಕರಿಗೆ ದೂರು ಕೊಟ್ಟರು ಕೂಡ ಹೈಕಮಾಂಡ್ ನಾಯಕರು ಮೌನವನ್ನು ವಹಿಸಿದ್ರು. ರಾಜ್ಯ ಬಿಜೆಪಿಯಲ್ಲಿ ಒಂದು ರೀತಿ ಲೆಕ್ಕಾಚಾರ ಚರ್ಚೆ ಆಗ್ತಿತ್ತು, ಅಂದ್ರೆ ವಿಜೇಂದ್ರ ಅವರ ಮಾತಿಗೆ ಬೆಲೆ ಇಲ್ಲ ಅನ್ನೋ ಒಂದು ಲೆಕ್ಕಾಚಾರ ಇತ್ತು. ಆದರೆ ಯಾವಾಗ 5 ಜನಕ್ಕೆ ನೋಟಿಸ್ ಕೊಟ್ಟಿರುವಂಥದ್ದು, ಅಂದ್ರೆ ರಾಜ್ಯ ಬಿಜೆಪಿಯಲ್ಲಿ ಈಗಾಗಲೇ 5 ಜನರಿಗೆ ನೋಟಿಸ್ ಕೊಟ್ಟು ಒಬ್ಬರನ್ನ ಉಚ್ಚಾಟನೆ ಮಾಡಿದ್ರು, ಆಗ ಎಲ್ಲೋ ಒಂದು ಕಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಮನವಿಗೆ ಕೂಡ ಸ್ಪಂದನೆ ಮಾಡ್ತೀವಿ ಅನ್ನೋ ಲೆಕ್ಕಾಚಾರ ಈಗಾಗಲೇ ಇದೆ. ಈ ಹಿನ್ನೆಲೆಯಲ್ಲಿ ವಿಜೇಂದ್ರ ಅವರು ಮತ್ತಷ್ಟು ಅಗ್ರೆಸಿವ್ ಆಗಿ ಈಗಾಗಲೇ ಪ್ರತಿಭಟನೆಗೆ ಮುಂದಾಗ್ತಿರುವಂಥದ್ದು. ಅಂದ್ರೆ ಹೊಂದಾಣಿಕೆಯ ರಾಜಕೀಯ ಹೊರತುಪಡಿಸಿ ನಾವೆಲ್ಲರೂ ಕೂಡ ಸರ್ಕಾರದ ವಿರುದ್ಧ ಧರಣಿ ಮಾಡ್ತೀವಿ ಅಥವಾ ಪ್ರತಿಭಟನೆ ಮಾಡ್ತೀವಿ, ನಮ್ಮಲ್ಲಿ ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ಇಲ್ಲ ಅಂತ ಈ ರೀತಿಯ ಒಂದು ಸಂದೇಶವನ್ನು ಕೊಡಬೇಕು. ಈ ನಿಟ್ಟಿನಲ್ಲಿ ಏಪ್ರಿಲ್ 2ರಿಂದ ಸರಣಿ ಪ್ರತಿಭಟನೆ, ಅಂದ್ರೆ ಸರಣಿ ಧರಣಿ ಜೊತೆಗೆ ಕೂಡ ಒಂದಷ್ಟು ಸರ್ಕಾರದ ವಿರುದ್ಧ ಪ್ರತಿಭಟನೆ ಇರಬಹುದು, ಹೋರಾಟ ಇರಬಹುದು, ಜೊತೆಗೆ ಅಹೋರಾತ್ರಿಯ ಧರಣಿ ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡಿರುವಂತದ್ದು. ಫ್ರೀಡಂ ಪಾರ್ಕ್ ಅಲ್ಲೂ ಕೂಡ ಒಂದಷ್ಟು ಧರಣಿ ನಡೆಯುತ್ತೆ. ಅದಾದ ನಂತರ ವಿಜೇಂದ್ರ ಹಾಗೂ ಆರ್ ಅಶೋಕ್ ಹಾಗೆ ಪರಿಷತ್ ವಿಪಕ್ಷ ನಾಯಕರಾದಂತಹ ಚಲವಾದಿ ನಾರಾಯಣ ಅವರ ನೇತೃತ್ವದಲ್ಲಿ ವಿಧಾನಸೌಧ ಮುತ್ತಿಗೆ ಕೂಡ ಈಗಾಗಲೇ ಪ್ಲಾನ್ ಕೂಡ ಮಾಡಿರುವಂತದ್ದು. ಅದಾದ ನಂತರ ಅಂದ್ರೆ ಏಪ್ರಿಲ್ 4 ಹಾಗೂ 5ರಲ್ಲೂ ಕೂಡ ಜಿಲ್ಲಾ ಹಾಗೂ ಕೇಂದ್ರ ಮಟ್ಟದಲ್ಲೂ ಕೂಡ ಒಂದಷ್ಟು ಬಿಜೆಪಿ ಹೋರಾಟಕ್ಕೆ ಸಜ್ಜಾಗಿರುವಂತದ್ದು. ರಾಜ್ಯ ಸರ್ಕಾರ ಬೆಲೆ ಏರಿಕೆಯನ್ನ ಖಂಡಿಸಿ ಈ ರೀತಿಯಾದಂತಹ ಧರಣಿಗೆ ಈಗಾಗಲೇ ರಾಜ್ಯ ಬಿಜೆಪಿ ಸಜ್ಜಾಗಿರುವಂಥದ್ದು. ಜೊತೆಗೆ ವಿಜೇಂದ್ರ ಅವರು ಕೂಡ ತಮ್ಮ ಅಗ್ರೆಸಿವ್ ಹೋರಾಟವನ್ನು ಹೈಕಮಾಂಡ್ ನಾಯಕರ ಮುಂದೆ ಪ್ರದರ್ಶನ ಮಾಡಬೇಕು, ಒಂದಷ್ಟು ಸಂದೇಶವನ್ನು ಕೊಡಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಈಗಾಗಲೇ ವಿಜೇಂದ್ರ ಅವರು ಇರುವಂಥದ್ದು. ವಿಜಯ್, ಥ್ಯಾಂಕ್ ಯು ಗಣಪತಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.